ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೈನ್. ಸೊ ಇನ್ ದ ಲಾಸ್ಟ್ ಕ್ಲಾಸ್ ನೀವು ಬೋರ್ಡ್ ನೋಡ್ತಾ ಇದ್ದೀರಾ, ನಾನು ರಬ್ ಮಾಡಿಲ್ಲ ಹಾಗೇ ಇದೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಇದರ ಬೇಸಿಕ್ಸ್ ಬಗ್ಗೆ ಹೇಳಿದ್ದೆ. 3D ಅಂತ ಹೇಗೆ ವಿಜುವಲೈಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಓಕೆ, ಸೊ ಈಗ ಈ ಎರಡು ಡಯಾಗ್ರಾಮ್ಸಿಗೆ ಎಷ್ಟು ಫೇಸಸ್ ಬರುತ್ತೆ, ಎಷ್ಟು ಎಡ್ಜಸ್ ಬರುತ್ತೆ, ಎಷ್ಟು ವರ್ಟಿಸಸ್ ಬರುತ್ತೆ ಅನ್ನೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ನೋಡೋದು ಅಂತ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಪಾಯಿಂಟ್ ಇಟ್ಟು ತೋರಿಸಿದ್ದೆ, ಇದು ವರ್ಟಿಸು, ಈ ಕಂಬದ ಥರ ಇರೋದು ಎಡ್ಜಸ್, ಅದೇ ಥರ ಇದು ಫೇಸಸ್ ಅಂತ ಹೇಳ್ಬಿಟ್ಟು ಹೇಗಪ್ಪ ನೋಡೋದು ಅಂತ. ಓಕೆ, ಇಲ್ಲಿ ನಾನು ಶೇಡ್ ಮಾಡಿ ತೋರಿಸಿದ್ದೀನಲ್ಲ, ಅದು ಒನ್ ಫೇಸ್, 1 2 3 4. ಓಕೆ, 5 ಕೆಳಗಡೆ ಫೇಸ್, 6 ಮೇಲ್ಗಡೆ ಫೇಸ್. ಅಲ್ಲಿಗೆ ಕ್ಯೂಬಿಗೆ ಟೋಟಲ್ ಎಷ್ಟು ಫೇಸ್ ಆಯಿತು? 6 ಫೇಸಸ್ ಇದೆ ಇದಕ್ಕೆ. ಓಕೆ, ಸೊ ಕ್ಯೂಬ್ ನಿಮ್ಮ ಮನೇಲಿ ಬಾಕ್ಸ್ ಇರುತ್ತೆ, ಸೊ ಯು ಕ್ಯಾನ್ ಈಸಿಲಿ ಕೌಂಟ್. ಅದಕ್ಕೆ ನಾನು ಯಾವುದೇ ಥರ ಇಲ್ಲಿ ಟೀಚಿಂಗ್ ಏಡ್ಸ್ನ ಯೂಸ್ ಮಾಡಿ ತೋರಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೀವೇ ವಿಜುವಲೈಸ್ ಮಾಡ್ಕೋಬೇಕು. ನಾವೇ ವಿಜುವಲೈಸ್ ಮಾಡ್ಕೊಂಡಾಗಷ್ಟೇ ಅರ್ಥ ಆಗೋದು. ನಾವು ಹುಡುಕ್ಬೇಕು, ಈ ಥರ ವಸ್ತು ನಮ್ಮ ಮನೇಲಿ ಏನಿದೆ ಆ ಥರ ಹುಡುಕ್ಬಿಟ್ಟು ನೀವೇ ಕೌಂಟ್ ಮಾಡಿ, ನಾ ಕೊಟ್ಟಿರೋ ಈ ನಂಬರ್ಸ್ ಕರೆಕ್ಟ್ ಇದಾವೋ ಇಲ್ವೋ ಅಂತ ನೀವು ಅಲ್ಲಿ ಕನ್ಫರ್ಮ್ ಮಾಡ್ಕೋಬೋದು. ಸೊ ದಟ್ಸ್ ವೈ ಐ ಆಮ್ ನಾಟ್ ಯೂಸಿಂಗ್ ಎನಿ ಮೆಟೀರಿಯಲ್ಸ್ ಹಿಯರ್. ಓಕೆ, ನೆಕ್ಸ್ಟ್ ಎಡ್ಜಸ್ 1 2 3 4. ಓಕೆ, ಇದೇ ಥರ ಹಿಂದ್ಗಡೆ 4 8 1 2 3 4 4 3s ಎಷ್ಟಿದೆ? 12 ಎಡ್ಜಸ್ ಇದೆ ಇವ್ರಿಗೆ. ಓಕೆ, 12 ಎಡ್ಜಸ್. ಫ್ರಂಟಲ್ಲಿ 4, ಬ್ಯಾಕಲ್ಲಿ 4, 8. ಆ ಕಡೆ ಈ ಕಡೆದು 2 ಸೇರಿ 4 ಇಂಟು 8 + 4 ಅಗೈನ್ 12. ಓಕೆ, ವರ್ಟಿಸಸ್ ಸೇಮ್ ವರ್ಟಿಸಸ್ 4 ಮುಂದ್ಗಡೆ 4 ಹಿಂದ್ಗಡೆ ಅಷ್ಟೇ. ಇದರಲ್ಲಿ ಕಾರ್ನರ್ ಸೇರಿ ಬರುತ್ತೆ. ಓಕೆ, 1 2 3 4 1 2 3 4 8. ಓಕೆ, ಸೆಟ್. ಫ್ರಂಟಲ್ಲಿ 4, ಬ್ಯಾಕಲ್ಲಿ 4 ಅಂತಲೂ ಅನ್ಕೋಬೋದು, ಅಥವಾ ಟಾಪಲ್ಲಿ 4 ಬಾಟಮಲ್ಲಿ 4 ಅಂತಲೂ ಅನ್ಕೋಬೋದು. ಓಕೆ, ಸೊ ಕ್ಯೂಬಿಗೆ ಫೇಸಸ್ 6 ಇರುತ್ತೆ, ಎಡ್ಜಸ್ 12 ಆ್ಯಂಡ್ ವರ್ಟಿಸಸ್ 8 ಇರುತ್ತೆ. ಓಕೆ, ಸೊ ಅದೇ ಥರ ಕ್ಯೂಬಾಯ್ಡಿಗೆ ಎಷ್ಟು ಫೇಸಸ್ ಇರುತ್ತೆ ನೋಡೋಣ. ಫೇಸಸ್, ಎಡ್ಜಸ್ ಆ್ಯಂಡ್ ವರ್ಟಿಸಸ್. ಸೊ ಅದೇ ಥರ ಫ್ರಂಟಲ್ಲಿ ಒಂದಿದೆ, ಬ್ಯಾಕಲ್ಲಿ ಒಂದಿದೆ, 2 1 2 ಸೈಡಲ್ಲಿ 3 4 ಎಗೇನ್ ಟಾಪ್ ಆ್ಯಂಡ್ ಬಾಟಮ್. ಸೊ ಟೋಟಲ್ ಎಷ್ಟಾಯಿತು? 6. ಸೇಮ್ ಕ್ಯೂಬಿಗೂ ಕ್ಯೂಬಾಯ್ಡಿಗೂ ಏನು ಲೆಂತಲ್ಲಿ ನಿಮಗೆ ವ್ಯತ್ಯಾಸ ಬರುತ್ತೆ ಅಷ್ಟು ಬಿಟ್ಟರೆ ನಿಮಗೆ ಫೇಸಸ್, ಎಡ್ಜಸ್, ವರ್ಟಿಸಸ್ ಎಲ್ಲ ಸೇಮೇ ಇರುತ್ತೆ. ಸೊ ನಮ್ಮ ಮನೇಲಿ ರಟ್ಟಿನ ಬಾಕ್ಸ್ಗಳಿರುತ್ತೆ, ಕಾರ್ಡ್ಬೋರ್ಡ್ ಶೀಟ್ ಬಾಕ್ಸಸ್. ನೀವು ಅದನ್ನು ಯೂಸ್ ಮಾಡಿಕೊಂಡು ನೋಡ್ಬೋದು. ಈಗ ಹಿಂಗೋ ಆನ್ಲೈನ್ ಆರ್ಡ್ರ್ ಮಾಡಿದ್ರೆ, ನೀವು ಸ್ವಲ್ಪ ದೊಡ್ಡ ವಸ್ತು ಆರ್ಡ್ರ್ ಮಾಡಿದ್ರೆ ಅಫ್ಕೋರ್ಸ್ ಕ್ಯೂಬ್ ಶೇಪಲ್ಲಿ ಬಂದಿರುತ್ತೆ, ಅಥವಾ ಕ್ಯೂಬಾಯ್ಡ್ ಶೇಪಲ್ಲೇ ಇರುತ್ತೆ ರಟ್ಟಿನ ಬಾಕ್ಸ್ಗಳು. ಸೊ ಯೂಸ್ ದ್ಯಾಟ್ ಆ್ಯಸ್ ಯುವರ್ ಲರ್ನಿಂಗ್ ಮೆಟೀರಿಯಲ್ಸ್. ಎಲ್ಲ ಟೀಚರ್ಸೇ ತೋರಿಸ್ತಾ ಹೋದರೆ ನೀವೇನು ಕಲ್ತಂಗಾಯಿತು ಅಲ್ವಾ? ನೀವೂ ಎಕ್ಸ್ಪ್ಲೋರ್ ಮಾಡಬೇಕು. ಐ ಶುಡ್ ಫೈಂಡ್ ಔಟ್ ರಿಸೆಂಬ್ಲಿಂಗ್ ಶೇಪ್ಸ್ ಟು ದೀಸ್ ಶೇಪ್ಸ್ ಅನ್ನೋದನ್ನು ನೀವು ಎಕ್ಸ್ಪ್ಲೋರ್ ಮಾಡಿ. ಓಕೆ, ಎಡ್ಜಸ್ ಫ್ರಂಟಲ್ಲಿ 4, ಬ್ಯಾಕಲ್ಲಿ 4 8, ಸೈಡಲ್ಲಿ 2 ಸೇರಿಸಿ ಮತ್ತೆ 4 8 + 4 again 12. ವರ್ಟಿಸಸ್ ಸೊ ಫ್ರಂಟಲ್ಲಿ 4, ಬ್ಯಾಕಲ್ಲಿ 4 ಅಂತಲೂ ಅನ್ಕೋಬೋದು, ಅಥವಾ ಟಾಪಲ್ಲಿ 4 ಬಾಟಮಲ್ಲಿ 4 4 + 4 8. ಸೊ ಇದು ಐಡೆಂಟಿಫೈ ಮಾಡೋದು ತುಂಬ ಸಿಂಪಲ್ ಇದೆ ಗೈಸ್. ಓಕೆ, ನೀವು ಅದನ್ನು ರಟ್ ಹೊಡೆಯೋ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾವ ವಸ್ತುಗೆ
ಇಲ್ಲಿ ಯಾವುದಕ್ಕೆ ಯಾವ ಹೆಸರಿದೆ, ಫೇಸ್ ಹೇಗೆ ನನ್ನ ಮುಖ ನಿಮಗೆ ಕಾಣಿಸ್ತಾ ಇದೆಯೋ ಅದೇ ಥರ ಈ ನಾನ್ ಲಿವಿಂಗ್ ಥಿಂಗಿಗೂ ಈ ಬಾಕ್ಸ್ಗೂ ಅದೇ ಥರ ಫೇಸಸ್ ಇದೆ, ಅದಕ್ಕೆ ಎಡ್ಜಸ್ ಇದೆ, ಅದೇ ಥರ ಕಾರ್ನರ್ ಪಾಯಿಂಟ್ಸ್ ಬರುತ್ತೆ. ಓಕೆ, ಸೊ ಆ ಥರ ನೀವು ಅರ್ಥ ಮಾಡ್ಕೊಳ್ಳಿ, ಗಟ್ಟು ಹೊಡೆಯೋ ಅವಶ್ಯಕತೆ ಇರೋದಿಲ್ಲ ಅವಾಗ. ಓಕೆ, ನೆನ್ಪಿಟ್ಕೊಳ್ಳೋದು ಒಂದು ಥರ ಆದರೆ ಗಟ್ಟು ಹೊಡೆಯೋದು ಇನ್ನೊಂದು ಥರ. ಗಟ್ಟು ಹೊಡೆದು ಎಷ್ಟು ನೀವು ಬೈಪಾಟ್ ಮಾಡಿ ಎಷ್ಟು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ. ಇವತ್ತು ಎಕ್ಸಾಮ್ ಕೂಡ ನಾಳೆ ಯಾಕೆ ಮರ್ತು ಹೋಗುತ್ತೆ ಮಕ್ಕಳಿಗೆ ಅಂತ ಹೇಳಿದ್ರೆ ಅದೇಗೋಸ್ಕರನೇ ಎಲ್ಲ ಬೈಪಾಟ್ ಮಾಡ್ತಾರೆ. ಸೊ ಮ್ಯಾಥ್ಸ್ ಇಸ್ ನಾಟ್ ದಟ್ ಸಬ್ಜೆಕ್ಟ್ ದಟ್ ಯು ಶುಡ್ ಬೈ ಹಾರ್ಟ್. ಓಕೆ, ಮ್ಯಾಥ್ಸ್ ಆ ಥರ ಕಾನ್ಸೆಪ್ಟ್ ಅಲ್ಲ, ನೀವು ಅರ್ಥ ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ಈಸಿ. ಯಾಕಂದರೆ ನಿಮಗೆ ಸ್ಕೂಲಲ್ಲಿ ಕಲಿಯೋವಂಥ ಮ್ಯಾಥ್ಸ್ ಎಲ್ಲ ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡಿರ್ತೀರ. ನೀವು ಅಪ್ ಟು 5th ಏನು ಕಲಿತೀರಲ್ಲ ಅವೆಲ್ಲ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡಿರ್ತೀವಿ. ಸೊ ಇದರ ನೆಕ್ಸ್ಟ್ ಮುಂದುವರ ಪಾರ್ಟನ್ನು ನೋಡೋಣ. ಸೊ ಕ್ಯೂಬ್ ಮತ್ತು ಕ್ಯೂಬಾಯ್ಡ್ ಅಲ್ಲದೆ ಇನ್ನೂ ಒಂದಷ್ಟು 3D ಶೇಪ್ಸ್ಗಳು ಇದೆ. ಸೊ ನಾನು ಬೇಸಿಕ್ 2D ಡಯಾಗ್ರಾಮ್ ಯಾವ್ದು ತೊಗೊತೀನಿ, ಐ ವಿಲ್ ಟೇಕ್ ಅ ಬೇಸಿಕ್ ಡಯಾಗ್ರಾಮ್ ಆ್ಯಸ್ ಸರ್ಕಲ್. ಓಕೆ, ನಾನು ಸರ್ಕಲ್ನ ಬೇಸಾಗಿ ಇಟ್ಕೊತೀನಿ. ಈ ಸರ್ಕಲ್ ಬೇಸಿಸ್ ಮೇಲೆ ಎಷ್ಟು 3D ಶೇಪ್ಸ್ಗಳು ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಬರೋದು ಸ್ಪಿಯರ್. ಓಕೆ, ಫಸ್ಟ್ ಟೈಪ್ ಬರೋದು ಸ್ಪಿಯರ್. ಸ್ಪಿಯರ್ ಈಸ್ ನಥಿಂಗ್ ಬಟ್ ಯುವರ್ ಬಾಲ್. ಸೊ ಅದನ್ನು ನನಗೆ ಸ್ವಲ್ಪ 3Dಲಿ ಬರೆಯೋದಕ್ಕೆ ಕಷ್ಟ ಆಗುತ್ತೆ. ಸೊ ಐ ವಿಲ್ ಟ್ರೈ ಟು ರೈಟ್. ಓಕೆ, ಸೊ ಈ ಥರ ಇರುತ್ತೆ ಅಂತ ಅಂದ್ಕೊಳ್ಳಿ. ಹಿಂಗೆ ಬರೆದ್ರೆ ಗೊತ್ತಾಗುತ್ತೆ ಎಲ್ಲ ಸೈಡ್ಸು ಸರ್ಕಲಿಂದನೇ ಎನ್ಕ್ಲೋಸ್ ಆಗಿರುತ್ತೆ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಟೈಪ್ ಇರೋದು ಸಿಲಿಂಡರ್. ಸಿಲಿಂಡರನ್ನ ನಾವು ಈ ಥರ ಓವಲ್ ಶೇಪಲ್ಲಿ ಬರಿಬೇಕಾದ್ರೆ. ಬಟ್ ನೀವು ಸಿಲಿಂಡರನ್ನ ನೋಡಿರ್ತೀರ, ನಿಮ್ಮ ಡೈಲಿ ಲೈಫಲ್ಲಿ ದಿನ ಯೂಸ್ ಮಾಡ್ತೀರ. ಮೇಲ್ಗಡೆ ವ್ಯೂ ಹೇಗಿರುತ್ತೆ, ಬಾಟಮ್ ವ್ಯೂ ಹೇಗಿರುತ್ತೆ, ಸೈಡ್ ವ್ಯೂ ಹೇಗಿರುತ್ತೆ ಅನ್ನೋದನ್ನು ನೀವು ಗಮನಿಸಿದ್ರೆ ಈ ಥರ ಯಾಕೆ ಬರಿತೀವಿ ಅನ್ನೋದು ನಿಮಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ನೀವು 8th ಸ್ಟ್ಯಾಂಡರ್ಡಿಗೆ ಬಂದರೆ 7th 8th ಸ್ಟ್ಯಾಂಡರ್ಡಲ್ಲಿ ನಿಮಗೆ ವಿಜುವಲೈಸ್ ಮಾಡೋದೇ ಒಂದು ಟಾಪಿಕ್ ಬರುತ್ತೆ, ವಿಜುವಲೈಸಿಂಗ್ ಸಾಲಿಡ್ ಶೇಪ್ಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಫ್ರಂಟ್ ವ್ಯೂ ಹೇಗಿರುತ್ತೆ, ಬಿಸೈಡ್ ವ್ಯೂ ಹೇಗಿರುತ್ತೆ, ಓಕೆ, ಬ್ಯಾಕ್ ವ್ಯೂ ಹೇಗಿರುತ್ತೆ, ಅದೆಲ್ಲ ನಿಮಗೆ ಡೀಟೇಲ್ ಸಿಗುತ್ತೆ. ಸೊ ಆ ಡೀಟೇಲನ್ನು ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ಈಗ ನೀವು ಏನೇನೆಲ್ಲ ನೋಡಿರ್ತೀರಲ್ಲ ಅದು ಸಿಲಿಂಡರ್ನ ಅಫ್ಕೋರ್ಸ್ ನೋಡಿರ್ತೀರ. ಟಾಪ್ ವ್ಯೂ ಎಕ್ಸಾಕ್ಟ್ ಸರ್ಕಲ್ ಕಾಣುತ್ತೆ, ಬಾಟಮ್ ವ್ಯೂ ಎಕ್ಸಾಕ್ಟ್ ಸರ್ಕಲಲ್ಲಿ ಕಾಣಿಸುತ್ತೆ. ಬಟ್ ಫ್ರಂಟ್ ವ್ಯೂ ಹೇಗೆ ಕಾಣುತ್ತೆ, ಈ ಥರ ಓವಲ್ ಶೇಪಲ್ಲಿ ಕಾಣುತ್ತೆ. ಸೊ ನಾವು ಇಲ್ಲಿ ಬೋರ್ಡ್ ಮೇಲೆ ಬರೋದು ತೋರಿಸ್ತಾ ನಿಮ್ಗೆ ಈ ಥರನೇ ಬರೆಯೋದು. ಓಕೆ, ಡೋಂಟ್ ಕನ್ಫ್ಯೂಸ್ ವಿತ್ daily life materials and the things that have been written on the board. Okay, next third one ಬಂದು ಕೋನ್. ನೀವು ಐಸ್ ಕ್ರೀಮ್ ಕೋನ್ ಅಂತ ಏನು ಹೇಳ್ತೀರಲ್ಲ ಅದೇ, ದಿಸ್ ಇಸ್ ಅವರ್ ಐಸ್ ಕ್ರೀಮ್ ಕೋನ್. ಇದನ್ನು ಈ ಥರ ಬರೆದ್ರು ಕೋನೆ. ಜೋಕರ್ ಹ್ಯಾಟ್ ಇರುತ್ತಲ್ಲ, ಜೋಕರ್ ಹ್ಯಾಟ್, ಅಥವಾ ನೀವು ಬರ್ತ್ಡೇಸ್ ಸೆಲೆಬ್ರೇಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತಿರಲ್ಲ ಆ ಥರ ಒಂದು ಕ್ಯಾಪ್, ಅವೆಲ್ಲ ಕೋನ್ ಶೇಪಲ್ಲಿ ಇರುತ್ತೆ. ನಿಮಗೆಲ್ಲ ಗೊತ್ತಿದೆ ಬಟ್ ನೀವು ವಿಜುವಲೈಸ್ ಮಾಡಿರಲ್ಲ. ಸೊ ಹಾಗಾಗಿ ಆ ಒಂದು ವಿಜುವಲೈಸ್ ಮಾಡೋಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ಪ್ರಯತ್ನ ನಂದು. ಸೊ ಈಗ ಇದರಲ್ಲಿ ನಾನು ಫೇಸಸ್, ಎಡ್ಜಸ್ ಹಾಗೆಯೇ ವರ್ಟಿಸಸ್ಸನ್ನು ಹೇಳಬೇಕು ಅಂತ ಇಟ್ಕೊಳ್ಳಿ. ಇದರಲ್ಲೂ 3 ಡೈಮೆನ್ಷನ್ಸ್ ಬಂದೇ ಬರುತ್ತೆ ಅಫ್ಕೋರ್ಸ್. ಇದ್ಲು ಲೆಂತ್, ವಿಡ್ತ್, ಹೈಟ್ ಬಂದೇ ಬರುತ್ತೆ. ಓಕೆನಾ? ಸೊ ಹೇಗೆ ನೋಡೋದು ಅದು ಅಂತ. ನೀವು ಸ್ಪಿಯರಲ್ಲಿ ಬಂದರೆ ಆಲ್ ಸೈಡ್ಸ್ ನಿಮಗೆ ಎಲ್ಲ ರೌಂಡಾಗೇ ಕಾಣಿಸುತ್ತೆ. ಅಲ್ಲಿ ನಿಮ್ಗೆ ಎಲ್ಲಿ ಹೈಟ್ ನೋಡೋದು ಏನು ಅಂತ ಏನೂ ಗೊತ್ತಾಗಲ್ಲ. ಸಪೋಸ್ ಥಿಂಕ್ ದ್ಯಾಟ್ ಯು ಹ್ಯಾವ್ ಟೇಕನ್ ಎ ಕ್ರಿಕೆಟ್ ಬಾಲ್, ಯು ಹ್ಯಾವ್ ಕಟ್ಟೆಡ್ ಇಟ್ ಇಂಟು ಎ ಈಕ್ವಲ್ ಹಾಫ್ ಅಂತ ಅಂದ್ಕೊಂಡು, ಆವಾಗ ಇಲ್ಲಿ ಒಂದು ಲೈನ್ ಕ್ರಿಯೇಟ್ ಆಗೇ ಆಗುತ್ತೆ ಅಫ್ಕೋರ್ಸ್. ಅಥವಾ ನೀವೊಂದು ವಾಟರ್ ಮೆಲನ್ ತೊಗೊಳ್ಳಿ, ಕಟ್ ಮಾಡಿದ್ರೆ ನಿಮ್ಗೊಂದು ಲೈನಲ್ಲಿ ಬಂದೇ ಬರುತ್ತೆ.
ಸೊ ಅದನ್ನು ಮೆಷರ್ ಮಾಡಿದ್ರೆ ನಿಮಗೆ ಹೈಟ್ ಸಿಗುತ್ತೆ. ಹೀಗೆ ಮೆಷರ್ ಮಾಡಿದ್ರೆ ನಿಮಗೆ ವಿಡ್ತ್ ಸಿಗುತ್ತೆ. ಓಕೆ, ಹೈಟ್ ವಿಡ್ತು ಇನ್ನು ಇಲ್ಲಿ ಈ ಥರ ಕ್ರಾಸಾಗಿ ಹೋಗಿರುತ್ತೆ, ಅದನ್ನು ನಾವು ವಿಡ್ತ್ ಅಂತ ಹೇಳ್ತೀವಿ. ಲೆಂತ್ ವಿಡ್ತ್ ಹೈಟ್ ಹೀಗೆ ಇದರಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ದಿಸ್ ಇಸ್ ಹೈಟ್, ಲೆಂತ್ ವಿಡ್ತು ಇಲ್ಲಿರುತ್ತೆ. ಓಕೆ, ಸೊ ಇದರಲ್ಲೂ ಅಷ್ಟೇ, ಇದು ಹೈಟ್ ಆಗಿರುತ್ತೆ, ಲೆಂತ್ ಇಲ್ಲೆಷ್ಟಿದೆ ಅನ್ನೋದು ವಿಡ್ತ್ ಆಗಿರುತ್ತೆ. ಅದೇ ಥರ ಫೇಸಸ್ ಎಡ್ಜಸ್ ಹೇಗೆ ನೋಡೋದು, ವರ್ಟಿಸಸ್ ಸ್ಪಿಯರಿಗೆ 3 ಡೈಮೆನ್ಷನ್ಸ್ಗಳನ್ನು ನಾವು ಮೆನ್ಷನ್ ಮಾಡಿ ಹೇಳಲ್ಲ. ಓಕೆನಾ, ಇದಕ್ಕೆ ಫೇಸ್ ಎಲ್ಲದೂ ಫೇಸೇ, ಎಲ್ಲದೂ ಎಡ್ಜೆ. ಓಕೆನಾ, ಅದನ್ನ ಆಫಾಗಿ ಕಟ್ ಮಾಡಿದ್ರೆ ಅಥವಾ ಕ್ವಾರ್ಟರಾಗಿ ಕಟ್ ಮಾಡಿದಷ್ಟೇ ನಿಮ್ಗೆ ಅಲ್ಲೊಂದು ಫೇಸ್ ಅನ್ನೋದು ಎಕ್ಸಿಸ್ಟ್ ಆಗುತ್ತೆ, ಕೌಂಟ್ ಮಾಡೋ ಥರ ಫೇಸಸ್ ಎಕ್ಸಿಸ್ಟ್ ಆಗುತ್ತೆ. ಬಟ್ ಒಂದು ಕಂಪ್ಲೀಟ್ ಸ್ಪಿಯರಲ್ಲಿ ನಿಮ್ಗೆ ಆ ಥರದ್ದು ನೋಡೋದಕ್ಕೆ ಸಿಗೋಲ್ಲ. ಸೊ ವಿ ವಿಲ್ ಸೇ ಇಟ್ ಈಸ್ ಎಕ್ಸ್ಕ್ಲೂಡೆಡ್. ಓಕೆ, ನೆಕ್ಸ್ಟ್ ಇಲ್ಲಿ ಎಷ್ಟು ಫೇಸಸ್ ಇದೆ? 1, 2. ಯಾಕಂದರೆ ಇದು ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಫೇಸ್ ಅಂತ ಕನ್ಸಿಡರ್ ಮಾಡಲ್ಲ. ಇಲ್ಲಿ ಫೇಸ್ 2. ಸೊ ಎಡ್ಜಸ್ ಏನು? ಇಲ್ಲೂ ಎಡ್ಜಸ್ ನಾವು ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಇಲ್ಲೂ ಸರ್ಕ್ಯುಲರ್, ಇದು ಸರ್ಕ್ಯುಲರ್. ಬರ್ದವಾಗ ಹಿಂಗೆ ಕಾಣಿಸೋದು ಅಷ್ಟೇ, ಹಂಗಂತ ನೀವು 2 ಎಡ್ಜಸ್ ಇದೆ ಅಂತ ಹೇಳಂಗಿಲ್ಲ. ಓಕೆ, ಇನ್ನು ವರ್ಟಿಸಸ್ ಬಂದರೆ ಇಲ್ಲೆಲ್ಲೂ ಪಾಯಿಂಟ್ ಆಗ್ತಾ ಇಲ್ಲ. ಇಲ್ಲಿ ಪಾಯಿಂಟ್ ಆಗಿಲ್ಲ, ನಾನು ಈ ಥರ ಬರ್ದಿದ್ದೀನಿ ಅಷ್ಟೇ. ನೀವು ಮೇಲೆ ಟಾಪ್ ವ್ಯೂ ನೋಡಿದಾಗ ಇಲ್ಲೆಲ್ಲೂ ಪಾಯಿಂಟ್ ಬಂದಿರಲ್ಲ. ಸೊ ಎಷ್ಟು? ವರ್ಟಿಸಸ್ ಕೂಡ 0, ಇಲ್ಲಿ ಎಲ್ಲದೂ 0. ಓಕೆ, ಕೋನ್ ಅಂತ ಬಂದಾಗ ಕೋನಿಗೆ ಫೇಸಸ್ ಎಷ್ಟಿದೆ? ಇದು ಒಂದೇ. ಸೊ ಐ ವಿಲ್ ಕಾಲ್ ಇಟ್ ಫೇಸ್. ಸೊ ಎಡ್ಜಸ್ ಇದೆಯಾ ಇದಕ್ಕೆ? ನೋ, ಎಡ್ಜಸ್ ಇಲ್ಲ, ಯಾಕಂದರೆ ಇದು ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಎಡ್ಜಸ್ 0. ಇಲ್ಲೊಂದು ಟಿಪ್ ಇದೆ, ಸೊ ಇಲ್ಲೂ ಒಂದು ಟಿಪ್ ಇದೆ. ಅದೇ ಟಿಪ್ಪೇನೆ ನಾವು ವರ್ಟೆಕ್ಸ್ ಅಂತ ಹೇಳ್ತೀವಿ. ಸೊ ಒಂದಿದೆ, ಫೇಸ್ 1, ವರ್ಟೆಕ್ಸ್ 1. ಸೊ ಈ ಥರ ಫಿಗರ್ಸಲ್ಲಿ ಹೇಗೆ ಲೆಂತ್ ವಿಡ್ತ್ ಹೈಟ್ ನೋಡೋದು, ಅದೇ ಥರ ಫೇಸಸ್ ಎಡ್ಜಸ್ ವರ್ಟಿಸಸ್ ಎಷ್ಟಿದೆ ಅಂತ ಕೌಂಟ್ ಮಾಡೋದು ಈ ರೀತಿಯಾಗಿರುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. So if you find this video as informative one, please share it with your friends and family and kids in your family. Thank you for watching the video.